ಗುರು ಕೊನೆಗೂ ಅರುಣಾಚಲಂನಲ್ಲಿರುವಂಥ ದೇವಸ್ಥಾನನ ನೋಡ್ಬಿಟ್ಟೆ. ಸೊ ಗೈಸ್, ನಾವು ಒಂದು ವರ್ಷದಿಂದ ಅನ್ಕೊಂತಾ ಇದ್ವಿ ಅರುಣಾಚಲಂಗೆ ಹೋಗ್ಬೇಕು ಅಂತ. ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಶಿವನ ಆಜ್ಞೆ ಇರ್ಬೇಕಂತೆ. ಅದಕ್ಕೆ ಶಿವ ನಮ್ಗೆ ಇವತ್ತು ಆಜ್ಞೆ ಕೊಟ್ಟಂಗ ಅವನೇ. ಅದಕ್ಕೆ ನಾವು ಇವತ್ತು ಹೋಗ್ತಾ ಇದೀವಿ. ಅಲ್ಲಿ ಏನೇನಾಗುತ್ತೋ ಎಲ್ಲ ತಿಳಿಸ್ಕೊಡ್ತೀವಿ. ವಿಡಿಯೋನ ಕೊನೆ ತನಕ ನೋಡಿ. ವೈ ನಾವು ಹೋಗಿದ್ದು ಟೋಟಲ್ 8 ಜನ. ಅದು ಕಾರಲ್ಲಿ. ಕಾರ್ಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋ ದಾರಿಲಿ ಈ ಸಾಂಗ್ ಹಾಕ್ಬಿಡೋದ. ಆಮೇಲೆ ನಾವು 6 ಅವರ್ಸ್ ಜರ್ನಿ ಮಾಡಿ ಟೆಂಪಲ್ ಹತ್ರ ಹೋಗೋಷ್ಟೊತ್ತಿಗೆ 9:30 ಆಗಿತ್ತು. ಅಲ್ಲಿರೋ ಅಂತ ರಾಜಗೋಪುರನ ನೋಡ್ತಾ ಇದ್ರೆ ನಮ್ಗೆ ಹೆಮ್ಮೆ ಆಗುತ್ತೆ. ಯಾಕಂತಂದ್ರೆ ಅದನ್ನ ಕಟ್ಸಿರೋದು ನಮ್ಮ ಕನ್ನಡದ ದೊರೆಯಾದಂತಹ ಶ್ರೀಕೃಷ್ಣ ದೇವರಾಯರಂತೆ. ಇವರು ವಿಜಯನಗರ ಸಾಮ್ರಾಜ್ಯಕ್ಕೆ ಸೇರಿದವರು. ಹಂಗೆ ನಾವು ರಾಜಗೋಪುರದ ಮುಂದೆ ಪೂಜೆ ಮಾಡ್ಕೊಂಡು ನಮ್ಮ ಪಾದಯಾತ್ರೆನ ಸ್ಟಾರ್ಟ್ ಮಾಡಿದ್ವಿ. ಪಾದಯಾತ್ರೆ ಯಾಕಪ್ಪ ಅಂತಂದ್ರೆ ಇಲ್ಲಿ 14 ಕಿಲೋಮೀಟರ್ ಬರಿಗಾಲಲ್ಲಿ ನಡಿಬೇಕಂತೆ. ಬರಿಗಾಲಲ್ಲಿ ನಡೆದು ದೇವ್ರ ದರ್ಶನ ಮಾಡೋದ್ರಿಂದ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ಇದೆ. ಅದಕ್ಕೆ ನಾವು ಬರಿಗಾಲಲ್ಲಿ ನಡೆಯೋಕೆ ನಾವು ನೈಟ್ ಟೈಮ್ ಸ್ಟಾರ್ಟ್ ಮಾಡಿದ್ವಿ. ನೈಟ್ ಟೈಮೇ ಯಾಕಪ್ಪ ಅಂತಂದ್ರೆ ನೈಟಲ್ಲಿ ಓಡಾಡೋದ್ರಿಂದ ನಮಗೆ ಕಾಲ್ಗೆ ಯಾವುದೇ ರೀತಿ ಅಪಾಯ ಆಗಲ್ಲ. ಅಂದ್ರೆ ಬಿಸಿಲಿರಲ್ಲ ಅಲ್ವಾ. ಅದಕ್ಕೆ ನಾವು ನೈಟ್ ಟೈಮ್ ಚೂಸ್ ಮಾಡ್ಕೊಂಡ್ವಿ. ನಾವು ದಾರಿಯಲ್ಲಿ ಹೋಗೋವಾಗ ಟೋಟಲ್ 14 ಕಿಲೋಮೀಟರ್ ನಡಿಬೇಕಾಗಿತ್ತು. ಆ 14 ಕಿಲೋಮೀಟರ್ ಅಲ್ಲಿ ಟೋಟಲ್ 8 ಲಿಂಗ ಸಿಗುತ್ತೆ. ಆ ಲಿಂಗಗಳು ಯಾವ್ಯಾವ ಅಂತಂದ್ರೆ ಇಂದ್ರಲಿಂಗಂ, ಅಗ್ನಿಲಿಂಗಂ, ಯಮಲಿಂಗಂ, ನೈಋತಿಲಿಂಗಂ, ವರುಣಲಿಂಗಂ, ವಾಯುಲಿಂಗಂ, ಕುಬೇರಲಿಂಗಂ, ಈಶಾನ್ಯಲಿಂಗಂ. ಈ 8 ಲಿಂಗಗಳು ನಾವು 14 ಕಿಲೋಮೀಟರ್ ದೂರ ನಡೆಯುವಾಗ ಅಲ್ಲಲ್ಲಿ ಸಿಗುತ್ತೆ. 1.5 ಕಿಲೋಮೀಟರ್ಗೆ ಒಂದೊಂದು. ಸೊ ಅದನ್ನ ಎಲ್ಲ ದರ್ಶನ ಮಾಡ್ಕೊಂಡು ಹಂಗೆ ಇಲ್ಲಿ ಕುಬೇರಲಿಂಗಂ ಅಂದ್ರೆ 7ನೇ ಲಿಂಗಂ ಹತ್ರ 450 ಮೀಟರ್ ದೂರದಲ್ಲಿ ಮೋಕ್ಷ ಮಾರ್ಗ ಅನ್ನುವಂಥದ್ದು ಸಿಗುತ್ತೆ. ಆ ಮೋಕ್ಷ ಮಾರ್ಗದಲ್ಲಿ ಬರೋದ್ರಿಂದ ನಾವೇನೇನು ಪಾಪ ಮಾಡಿರ್ತೀವಿ ಅದೆಲ್ಲ ಹೊರಟೋಗುತ್ತೆ ಅನ್ನೋ ನಂಬಿಕೆ ಇದೆ. ಅದಕ್ಕೆ ನಾವು ಅದರಲ್ಲೂ ಸಹ ಬಂದ್ಬಿಟ್ವಿ. ಸೊ ಗೈಸ್, ಫೈನಲಿ ನಾವು ದೇವ್ರ ದರ್ಶನ ಅಂತೂ ಮಾಡ್ಕೊಂಡ್ವಿ. ಅಂದ್ರೆ 14 ಕಿಲೋಮೀಟರ್ ನಡೆದು ಫುಲ್ ಸುಸ್ತಾಗೋಗಿದ್ರು ನಮ್ಮ ಹುಡುಗರು. ಆದ್ರೆ ದೇವ್ರ ದರ್ಶನ ಮಾಡಿ ಆಚೆ ಬಂದಾಗ ಆ ಫೀಲ್ ಎಂತ ಫೀಲ್ ಕೊಡುತ್ತೆ ಅದು ಊಹೆನು ಮಾಡೋಕ್ಕಾಗಲ್ಲ. ಆ ಫೀಲ್ ಇರುತ್ತೆ. ಅಂದ್ರೆ ನೆಗೆಟಿವಿಟಿ ಎಲ್ಲ ಹೊರಟೋಗಿ ಪಾಸಿಟಿವಿಟಿ ಅನ್ನೋಂಥದ್ದು ಅಡಾಪ್ಟ್ ಆಗುತ್ತೆ. ಸೊ ನೀವು ಎಷ್ಟು ಜನ ನೋಡಿದ್ದೀರಾ ಅಂತ ಕಮೆಂಟ್ ಮಾಡಿಬಿಡಿ ಗೈಸ್. ಮುಂದೆ ಯಾರಾದರೂ ಅರುಣಾಚಲಂಗೆ ಬರೋರಿದ್ರೆ ಅವರು ಸಹ ಕಮೆಂಟ್ ಮಾಡಿಬಿಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬೈ ಗೈಸ್.